ರಾವಣನ ದಶಶಿರವದೇಂ ನರನು ಶತಶಿರನು ಸಾವಿರಾಸ್ಯಗಳು ನೊಂದರಳಗಣಗಿಸಿಹನು. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮ್ಮಾಗಿ ಭೂಮ್ಯೋಮಕತಿಶಯನು ಮಂಕುತಿಮ್ಮ. ಇಲ್ಲಿ ತಿಮ್ಮಗುರುಗಳು ಹೇಳ್ತಾರೆ, ರಾವಣನ ದಶಶಿರವದೇ. ನಾವು ರಾಮಾಯಣದಲ್ಲಿ ಓದಿದ್ದೀವಿ, ರಾವಣನಿಗೆ ದಶಶಿರ, ಅವನಿಗೆ ದಶಕಂಠ ಅಂತ ಕರಿತಾ ಇದ್ರು. ಅದೇನು ದೊಡ್ಡದಲ್ಲ. ನರನು ಶತಶಿರನು, ಯಾಕಂದರೆ ಪ್ರತಿ ಮನುಷ್ಯನು ಕೂಡ ತನ್ನ ಒಂದು ತಲೆಯಲ್ಲಿ 100 ತಲೆಗಳನ್ನು ಅಡಗಿಸಿಟ್ಟಿದ್ದಾನೆ. ಸಾವಿರಾಸ್ಯಗಳನ್ನೊಂದರೊಳಗಣಗಿಸಿಹನು. 1000 ಹಾಸ್ಯ, ಸಾವಿರಾಸ್ಯಗಳನ್ನು ಅಂದರೆ ಸಾವಿರಾರು ಮುಖಗಳನ್ನು, ಭಾವನೆಗಳನ್ನು, ಯೋಚನೆಗಳನ್ನು ಈ ಒಂದೊಂದು ತಲೆಯಲ್ಲೂ ಕೂಡ ಅಡಗಿಸಿಟ್ಟಿದ್ದಾನೆ. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮ್ಮಾಗಿ ಭೂಮ್ಯೋಮಕತಿಶಯನು ಮಂಕುತಿಮ್ಮ. ಇಲ್ಲಿ ಪ್ರಾಣಿಗಳ ಉದಾಹರಣೆಯನ್ನು ಕೊಡ್ತಾರೆ. ಪ್ರತಿಯೊಂದು ಪ್ರಾಣಿಗೂ ಒಂದೊಂದು ಸ್ವಭಾವ ಇರುತ್ತೆ. ಇಲ್ಲಿ ಮನುಷ್ಯನಿಗೆ ಹೀಗೆ 100 ಪ್ರಾಣಿಗಳ ಸ್ವಭಾವ ಅವನ ತಲೆಯಲ್ಲಿದೆ. ಹಾವಾಗಿ ಹಾವಿನಂತೆ ಛಲದ ಗುಣ, ರೋಷದ ಗುಣ. ಹುಲಿಯಾಗಿ ಕೋಪಗೊಂಡು ಮತ್ತೋರ್ವರ ಮೇಲೆ ಆಕ್ರಮಣ ಮಾಡುವಂಥ ಹುಲಿಯ ಗುಣ. ಕಪ್ಪೆ ಹುಲ್ಲೆಯುಮ್ಮಾಗಿ, ಕಪ್ಪೆ ನಾವು ಕೂಪಮಂಡೂಕ ಅಂತ ಓದಿದ್ದೀವಿ. ಕೂಪಮಂಡೂಕದಂತೆ ನಾನು ಮತ್ತು ನನ್ನ ಪ್ರಪಂಚ ಎಂದು ಸ್ವಾರ್ಥದಲ್ಲಿ ಇರುವಂತಹ ಗುಣ. ಹುಲ್ಲೆಯುಮ್ಮಾಗಿ, ಹುಲ್ಲೆ ಅಂದರೆ ಜಿಂಕೆ. ಜಿಂಕೆ ಸಾತ್ವಿಕ ಗುಣವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಸಾತ್ವಿಕನಾಗಿಯೂ ಇದ್ದಾನೆ. ಈ ಎಲ್ಲ ಭಾವನೆಗಳಿಂದ, ಈ ಬಹುಮುಖ ಪ್ರತಿಭೆಯಿಂದ, ಈ ಎಲ್ಲ ಗುಣಗಳಿಂದ ಇವನು ವ್ಯೋಮಕತಿಶಯನು ಮಂಕುತಿಮ್ಮ, ಆಕಾಶ ಮತ್ತು ಭೂಮಿಯಲ್ಲಿ ಅತಿಶಯನಾಗಿ ಬೆಳೆದಿದ್ದಾನೆ ಅಂತ ಹೇಳ್ತಾರೆ.